ಯೂಟ್ಯೂಬರ್ ಇವರು ಮತ್ತು ಅವರೆಲ್ಲ ಮಗ ತೋರಿಸ್ತಾರೆ ನಮ್ಮ ಯೂಟ್ಯೂಬರ್ ಇವರು ಮತ್ತು ಅವರೆಲ್ಲ ಮಗ ತೋರಿಸ್ತಾರೆ. ನೀರು ಬಿಡ್ತೀನಲ್ಲ ಬಬಣ ಆ ಟಾಪಿಗೆ ಎಲ್ಲರ ಶಿಕ್ಷರ ಶಿಕ್ಷಲಿ ಅವ್ರಿಗೆ ಸ್ವಾಮಿಗೆ ತುದಿ ಕಟ್ಟಕಂತೆ ತುದಿಗೆ ಅದು ಕಟ್ಬಿಟ್ಟು ಬೇಡದು ಹೋಲ್ಸುತ್ತ ಇಲ್ಲಿ ಗುಡಂಗ್ನಾಗೆ ಅಲ್ಲ ಒಂದ್ ಇದ್ದು ಉದ್ದ ನಾವು ಕ್ಲಿಯರ್ ಐತಿ ದೊಡ್ಡವ ಭಾಳ ಏನು ಜೂಮ್ ಮಾಡೋದಂಗಿಲ್ಲ. ಚಂದ ಸ್ವಲ್ಪ ನಡೀದೆ ಬಿಡು ಸರ್ ಕೊಡಿಸಿದ್ದಾರೆ ಅವ್ರು ಅದೇ ಗತಿಯಲ್ಲಿ ದೊಡ್ಡದಾಗ ಕಟ್ಟಾದಾನೆ ತೋಟಗಾರಿಕೆ ಇಲಾಖೆ ಆ ಪೆಟ್ರೋಲ್ ಬಂಕ್ ಇತ್ತಲ್ಲ ನಾಟಕ ಕಂಪ್ನಿ ಆ ನಾಟಕ ಕಂಪ್ನಿ ಅವರು ಕಟ್ಟದ ನೋಡೋದು ಕಟ್ಟಕ್ಕಿಂತ 4 ಸರ್ಕಾರಿ ಬರ್ಬೇಕು ನೀವು ಒಂದೇ ತಕ್ಕ ನಿಂತ್ಕೊಂಡ್ರೆ ಹಿಂಗೆ ವಿಡಿಯೋನ ವಿಡಿಯೋದಾರಲ್ಲಿ ಕೆಲ್ಸಕ್ಕೆ ಅಲ್ಲಿ ಪಕ್ಕ ವಿಡಿಯೋ ಅಲ್ಲಿ ಹಿಂಗೆ ತಕ್ಕಂದ್ರೆ ಎತ್ತು ನಿಂತ್ಕೊಬೇಕಲ್ಲೇ ಹಿಂದಕ್ಕೆ ಯಾಕೆ ನಿಂತ್ಕೊಬೇಕು. ಎಲ್ಲದಿಯಾ ಯಾಕ ಅಣ್ಣ ಕರಿತಾನೆ ಹೋಗೋಣ ಅಂತ 360 ಐತ್ಲೆ ನೋಡಿ. ಇಲ್ಲಿ ನಿಂತಂದ್ರೆ ಇವ್ರ ಪಕ್ಕ ನೋಡ್ಬೋದು. ಈಟಾಗೈತಲ್ಲ ಒಳಗೆ ಇಟ್ಬಿಟ್ರೆ ಸ್ವಲ್ಪ ಜೂಮ್ ಬರಲ್ಲ. ಕಾಲ ಚಾಪ್ಲಿಲ್ಲೇ ಡಬಲ್ ಕಟ್ಟಲಿ ಇನ್ನೊಂದು ಕಟ್ಕೊಡ್ಲಿ ಜೊತೆಗೆ ಸಿಂಗಲ್ ಇನ್ನೊಂದು ಕಟ್ಟಲಿ ಜೊತೆಗೆ ಸಿಂಗಲ್ ಕಟ್ಟಲಿ ಇವರು ಹಂಗ ಮಾಡ್ತಾನೆ ನೋಡ್ರಿ, ಎರಡು ಜೊತೆ ಕಟ್ ಕೊಡೋಬಿಟ್ಟು ಸಿಂಗಲ್ ಕಟ್ ಮತ್ತೆ ಅದನ್ನ ಬಿಸ್ತಾನೆ ಈಗ. ಮ್ಯಾಲ ಒಂದು ಗಂಟೆ ಹಾಕಿದ್ರೆ ಅದು ಎರಡು ಜೊತೆ ಹೋಗೋದು. ಅಕ್ಷತೆ ಕಾಳು ತಗೊಂಡ್ಬಿಡಿ, ಅಕ್ಷತೆ ಕಾಳು ಹಾಕ್ಬಿಡ್ರಿ.
ಸಾಕಪ್ಪ ಸಾಕಪ್ಪ ಆ ಕಡೆ ಬಡಿಯೋದೇ ಬೇರೆ ಹೊಡಿಯೋದೇ ಬೇರೆ ಹಳೆ ಬೇಡ ಬೇರೆ ಊರ ಹೆಸರು ಇಲ್ಲಂದ್ರ ಪಾತ್ರೆ ಅಲ್ಲಿ ಇದ್ರದ ಕೈ ಬಿಡಿ ನೀನು ಸಿದ್ದಪ್ಪ ಕೈ ಬಿಡು ಬಿಡು ಡಬ್ ಕೊಡಲಿ ಒಂದಿಟ ಇನ್ಯಾವ ಐಟ್ ಸ್ವಲ್ಪ ಬಿಗಿ ಸಾಕು ಹಿಂದಕ್ಕೆ ಬಿಸಿ ಇನ್ನೊಂದು ಸ್ಥಳಕ್ಕೇನೋ ಇತ್ತು ಇಲ್ವಾ ನೋಡಿದ್ಲ ಒಂದಿಷ್ಟು ಅಕ್ಕಿ ಸಂಭೋಗ ಎಲ್ಲ ಭಾಷೆ ಎಲ್ಲರಿಗೂ ಮುಟ್ಬಿಡೆ ಇಲ್ಲಂದ್ರ ಪತ್ರಿ ಹಾಕುವಂತ ಬಿಡು ಏನಾಯ್ತು ಅಲ್ಲಿ ರಾಮಣ್ಣ ಕೊಡಪ್ಪ ಪಂಜೆ ನಡೆ ಪಂಜೆ ಬಿಡಪ್ಪ ಅಂತ ಕೈ ಬಿಟ್ಟು ಒಂದ್ ಕೈ ಪಂಜೆ ಹಿಡ್ಕೊಂಡು ಹಿಂಗ್ ಪಂಜೆ ಹಿಡ್ಕೊಂಡು ಹಿಂಗ್ 5 ಜನ ಹಿಡ್ಕೋಬೇಕಲ್ಲ ಅಕ್ಷತೆಗಳು ಹಾಕ್ಬೇಡ್ರಿ ಮಂಗಳ ತಗೊಳ್ತಾರೆ 5 ಜನ ಮಾಡಕ್ಕ 5 ಜನ ಕೆಳಗೆ ಕೈ ಹಿಡ್ಕೊಂಡ್ರೆ ಏನಾಗತ್ತಲ್ಲ ಅವ್ನ ಕೈ ಹಿಡ್ಕೋಬೇಕು ಸ್ವಲ್ಪ ಹಿಂಗೆ ಫೋಟೋ ತೆಗಿತಿಲ್ಲ ಬರೋದ್ಗೆ ಮಾಡ್ಬೇಕು ಆಯ್ ಬಿಗ್ ಬಾಸ್ ಅನ್ಬೇಕು ಹಾಯ್ ಬಿಗ್ ಬಾಸ್ ಹೌದಾ ಅಲ್ಲಿಂದ ಹೇಳಿ ಹಾಯ್ ಬಿಗ್ ಬಾಸ್ ಅದೆಲ್ಲರಾದ್ರ
ಹಾಯ್ ಶಿವ ಇಲ್ಲಿ ಇಲ್ಲಿ ಶಿವ ಇಲ್ಲಿ ವಿಡಿಯೋ ಮಾಡ್ತಿದ್ಯಾ ಇದ್ದೇ ವಿಡಿಯೋ ಶಾಯ್ ಮಾಡಪ್ಪ ಕೊಡ್ಬೇಕು ತಾನೆ ಅಲ್ಲ ಸಡನ್ ತಂದು ಕೊಡ್ರಿ ಇದು ಆನ್ ಮಾಡಕ್ ಸಮೇತ ಬರಲ್ಲೋ ಇದೀಗ ರೆಕಾರ್ಡ್ ಆಗ್ತೈತಲ್ಲ ಅಂತ ನನಗೆ ಹಾಂ ಬಟ್ ಲೈಕ್ ಅವ್ನು ಅಲ್ಲಿ ಝೂಮ್ ಹೆಂಗೆ ಮಾಡೋದು ಝೂಮ್ ಹೆಂಗೆ ಮಾಡೋದು ಇದರಲ್ಲಿ ಹೆಂಗೆ ಹೋಗ್ತೈತಲ್ಲ ರೊಟೇಟ್ ಆಗ್ತೈತಿ ಝೂಮ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಬೈತಾನೆ ಅವನೀಗ ಚಂದ ಈ ಕಡೆ ಹೋಗ್ಲಾ ಬೈತಾನೆ ಅವನೀಗ ಏನು ಕಾಣ್ತಿಲ್ಲ ಕಣ ಸಕ್ಕ
ಗ್ರಾನೈಟ್ ಪೀಸ್ ಪಡಕತ್ತು ಗ್ರಾನೈಟ್ ಪೀಸ್ ಕೆಳಗಡೆ ಚಕ್ಕೆ ನಾನು ಸುಮ್ಮನೆ ನಿನಗೆ ಮುಂಚೆ ಮಾಡು ಅಂತ ಹೇಳಿದ್ನ ನಿನಗೆ ಮುಂಚೆ ಮಾಡು ಅಂತ ಹೇಳಿದ್ನ ಅಂದ್ರೆ ಬರ್ಬೇಕಾರೆ ಅಲ್ಲಿಂದ ನಾನು ಕೇಳಕ್ಕೂ ಆಗಲ್ಲ ಗ್ರಾನೈಟ್ ಪೀಸ್ ಅದ ಕಾಂಪೌಂಡ್ ಹತ್ರ ಗ್ರಾನೈಟ್ ಪೀಸ್ ಅಡೆ ಕಳ್ಸ ಅಡೆ ಗ್ರಾನೈಟ್ ಪೀಸ ಆಫ್ ಆಯ್ತು ಏನಕ್ಕೆ ಅಂತಿಲ್ಲ शिवाग्रजाः अभद्रावान्तभूतादिशा च सर्वतो दिशा सर्वेषां विरोधेन पूजा कर्मसमारभे ॐ आसनाय नमः अनन्तासनाय नमः कूर्मासनाय नमः आसनप्राणायामो सङ्कल्पः नवशिवाभ्यः शुभेशो परमुहूर्ते ब्रह्मणः द्वितीयप्राणाद्य श्रीश्वेतपरः कल्पे वैवस्वतमन्वन्तरकलिगे प्रथमचरणे वर्तवर्षे वृद्धखण्डे जम्बूद्वीपगन्धकारुण्यं देशे गोदावर्याः रक्षातीरे शालिवांशिके बोधावतारे रामक्षेत्रे अस्मिन् वर्तमाने व्यवहारिकसन्दर्भानेन भगवान् मध्ये पराहुनाम संवत्सरे मतः उत्तरायणपुण्यकाले ग्रीष्मर्तो ओमतः ज्येष्ठमासे शुक्लपक्षे अष्टमहर्तो वासरः वासरस्तु अस्मिन् दिने आवायतः शुभः इन्दुवासक्तायां विशेषः ಎಲ್ಲರೂ ಸ್ವಲ್ಪ ಆಡಿಸ್ತದೆಯಾ ಅಷ್ಟು ಸ್ವಲ್ಪ ಹಾಕ್ತಾರೆ ಅನ್ಕೊಡ್ಕೊಂಡು ಹಾಕೋದು ಸರ್ ಒಂದೆರಡು ಅಡಿಕೆ ಬೇರೆ ಬಿಡಿಸ್ಕೊಡು ಇಲ್ಲ ತೋರು ಸರ್ ಓಕೆ ಇದು ಸಹ ಕುಟುಂಬಾನ ಯಾವ್ದು ತೊಂದರೆ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಕುಟುಂಬಕ್ಕೆ ಒಂದು ವರ್ಷದ ಕಾಲ ಆಯುಷ್ಯ ಆರೋಗ್ಯ ಚೆನ್ನಾಗಿ ಕೊಡಲಿ ಅಂತ ಬೇಡ್ಕೊಡ್ರಿ ಏನಾರ ತೊಂದರೆಗಳಿದ್ರೆ ನಿವಾರಣೆ ಬೇಡ್ಕೊಳ್ಳಿ ನಿಮ್ಗೆ ಏನಾರ ಮನೋಕಾಮನ ಆಸೆಗಳಿದ್ರೆ ಪ್ರಾರ್ಥನೆ ಮಾಡ್ಕೊಂಡು ಗಣಪತಿ ಇದು ಮುಂದಿದೆಯಲ್ಲ ಅಲ್ಲಿ ಹಾಕ್ಬೇಡಿ ಮಂಟಕ್ಕೆ ಹಾಕ್ಬೇಡಿ ಹಸುರದ್ದು ಇದೆ ನೋಡಿ ಮಂಟ ರಂಗೋಲಿ ಬರ್ಕೊಂಡು ಹಾಕಿ ಹಾಂ ಅದ್ರ ಮೇಲೆ ಹಾಕಿ ಅಘೋರೇಭ್ಯೋ ತಘೋರೇಭ್ಯೋ ಘೋರ ಘೋರತರೇಭ್ಯಃ ಸರ್ವೇಭ್ಯೋ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತರುದ್ಧ ರೂಪೇಭ್ಯಃ निर्वाणस्य मनसादिष्ट प्रार्थना परतः तेः निर्वाणस्य हत यायामे ध्यानं समर्पयामि ओमतः अर्शना कुंकुम नक्षत्र कालಕ್ಕೆ ಮತ್ತೆ ಆವಾಹಯಾಮಿ ಒಂದು ಸರ್ ಮುಂದೆ ನವೀನ್ ಪತ್ರ ಹಾಕ್ಬೇಕು ಬನ್ನಿ आवाहयामि आसन सर्पयामि पादयोः पाद्यं पाद्यं सर्पयामि हस्तयोः अर्घ्यमर्घ्यं सर्पतः मुखे आचमनीयां सर्पयामि निर्वाणस्य वरसिद्धिविनायकदेवताभ्यः सर्वोपचारिकपूजाध्यक्षताः परिमलपुष्पाणि समर्पयेत् नूतनः वाहनगणपतिदेवता आञ्जनेयस्वामिदेवताः प्राणप्रतिष्ठाविग्रह मुहूर्तं च करिष्येणः सर्वार्षवान्विघ्नादेवता दोषपीडापरिहात्यञ्जमावसदेवहे धियो येन प्रचोदयात् वैश्वानराजविद्वहदानीरागधीमहि तन्नो अग्नि प्रचोदयात् स्वाहा अग्निगात्रदेवताभ्यो नमः गणपतियन्नेल्लರೂ प्रार्थನೆ ಮಾಡಿಕೊಳ್ಳಿ महागणपति होम कर्म करिष्ये ओम श्रीं ह्रीं ओम श्रीं ह्रीं क्लीं ग्लौं गं गणपतेः वरवरद सर्वजनं हे वशवानाय स्वाहा ओम श्रीं ह्रीं क्लीं ग्लौं गं गणपतेः वरवरद सर्वजनं हे वशवानाय स्वाहा ओम श्रीं ह्रीं क्लीं ग्लौं गं गणपतेः वरवरद सर्वजनं हे वशवानाय स्वाहा ओम ಏನಂದ್ರೆ ವಿಶೇಷವಾಗಿ ಈ ಹಬ್ಬದ ದಿನ ಬಂದಾಗ ಈ ತರ ಈ ಶ್ರೀಚಕ್ರಗಳನ್ನು ಹಾಕ್ತಾರೆ ನಿಮಗೆ ಏನಂದ್ರೆ ಈ ಚಕ್ರಗಳನ್ನ ಹಾಕಿದಾಗ ಏನಂದ್ರೆ ಒಂದು ವರ್ಷ ನೀವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನ ಗಂಡ ಹೆಂಡತಿ ಇಬ್ಬರು ಮಾಡಿರ್ತಕ್ಕಂಥ ಕಳೆದಕ್ಕೋಸ್ಕರ ಇದ್ರಗಜಾನನಃ ವಕ್ತಗುಂಠಾಶೋಪಕರಣೋ ಹೇ ರಂಭೋ ಸ್ಕಂದಪೂರ್ವಕಃ ದ್ವಾದಶೇತಾನಿ ನಾಮಾನಿ ಪಡೆ ಸುಳಿಯಾದಭಿಃ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇತದ ಸಂಗ್ರಾಮೇ ಸರ್ವಕಾರೇಷು ವಿಘ್ನಸ್ತಸ್ತ ರಜಾಗತೆ ಶುಕ್ಲಾಂಬರಧರಂ ವಿಷ್ಣುಂ ಶಿವರಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಗೆ ಸರ್ವಮಿಟ್ಟು ಜನ ಹೇಳ್ತಾರೆ ಅಂತ ಹೇಳ್ತೀವಿ
ಅವ್ರಿಗೆ ಮಗ ಮಗಳು ಕೂಡ ಇದ್ದಾರೆ. ಗಣಪತಿಗೆ ಏನಂದ್ರೆ 8 ಜನ ಹೆಂಡ್ತಿರಿದ್ರೆ ಮಗ ಯಾರು ಅಂದ್ರೆ ಕ್ಷೇಮ ಅಂತ, ಮಗಳು ಯಾರಂದ್ರೆ ಲಾಭ ಅಂತ. ಅದಕ್ಕೆ ನಿಮ್ಮ ಮನೆ ಗೃಹ ಪ್ರವೇಶ ಮಾಡಕ್ಕಾಗ ಬರೀತಿರಲ್ವ ಎಲ್ಲಾನು, ಕ್ಷೇಮ ಲಾಭ ಅಂದ್ರೆ ನಿರ್ವಿಘ್ನವಾಗಿ ಮನೆ ಶನೇಶ್ವರ ವಿಗ್ರಹ ಆಗುತ್ತೆ. ಹಾಗಾಗಿ ಏನಂದ್ರೆ ಇವನಿಗೆ ಈ ನವಗ್ರಹಗಳಲ್ಲಿ ಪೂರ್ಣ ಜಾತಕ ಇರ್ತಕ್ಕಂಥದ್ದು. ಅಂದ್ರೆ ಇವನ್ ಏನಪ್ಪಾ ಅಂತಂದ್ರೆ ಇವನ ದೃಷ್ಟಿ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ. ಇವನ ಹೆಂಡತಿ ಬಂದು ಗೌತಮಿ ಅಂತೇಳಿ, ಆಯಮ್ಮ ಬಹಳ ಏನಪ್ಪಾ ಅಂದ್ರೆ ಹೆಣ್ಮಕ್ಳಿಗೆ ಈ ಮಾಂಗಲ್ಯ ಹಾಕೊಂಡು ಕರೆವಣಿ ಅಂತ ಇರುತ್ತೆ, ಕರೆವಣಿ ಬೋಡಿಸ್ತಿರಲ್ಲ, ಕರೆವಣಿ ಇರ್ತಕ್ಕಂಥದ್ದು ಶನಿ ಅಲ್ಲ, ಶನೀಶ್ವರ ಹೆಂಡತಿ, ಶನಿ ಜೊತೆಗಿರ್ತಾನೆ. ಆ ಮಾಂಗಲ್ಯದಲ್ಲಿ ಗುರುಗ್ರಹ ಅಂದ್ರೆ 2 ಮಾಂಗಲ್ಯ ಬಂಗಾರದ್ದು ಇರುತ್ತೆ, ಅವಳ ಬಂದ್ರೆ ಮಂಗಳಸ್ತು ತೋರಿಸುತ್ತೆ. ಕರಿಮಣಿ ಬಂದು ಶನೀಶ್ವರ ಹೆಂಡತಿ ಗೌತಮಿ ಅಂತ. ಆ ಮಗ ಒಬ್ಬನಿದ್ರೆ ಮಾಂದಿ ಅಂತ. ಮಾಂದಿ ಏನಪ್ಪಾ ಅಂದ್ರೆ ದೆವ್ವಗಳು ಭೂತಗಳಿಗೆ ಅಧಿಪತಿ. ಬಟ್ ಈ ಶನೇಶ್ವರ ಒಂದಂದ್ರೆ ವಿಚಿತ್ರವಾಗಿರ್ತಕ್ಕಂಥ ಏನಪ್ಪಾ ಅಂದ್ರೆ ಅವನಿಗೆ ಬಹಳ ನಿಧಾನಸ್ತು ಇರ್ತಾನೆ. ನೀವು ಏನೋ ಪಾಪ ಪುಣ್ಯಗಳು ಲೆಕ್ಕ ಮಾಡಿ ಎಲ್ಲ ಬಿಸಾಡ್ಬಿಟ್ಟಿರ್ತಾರೆ, ಕೊನೆ ಬಂದ ವರ್ಷಕ್ಕೊಂಟೆ ಬ್ಯಾಲೆನ್ಸ್ ಶೀಟ್ ಮಾಡ್ತಾನೆ. ಅದ್ರ ಸಂಖ್ಯೆ ಬಂದು 8 ಅಂತ. 8 ಅಂದ್ರೆ ಏನಂತಂದ್ರೆ 8 ದಿಕ್ಕುಗಳಿಗೆ ಪರಿಪೂರ್ಣವಾಗಿ ಅದನ್ನ ದೃಷ್ಟಿ ಇರುತ್ತೆ. ಆಮೇಲೆ ಪ್ರತಿಯೊಬ್ಬರ ಪಾಪ ಕರ್ಮಗಳ ವರ್ಷಕ್ಕೊಂಟೆ ಬಂದ್ರೆ 7 ವರ್ಷ 7.5 8 ವರ್ಷಕ್ಕೆ ಬಂದಾಗ ಎಲ್ಲದನ್ನು ಕೊಟ್ಟು ಹೋಗ್ತಾನೆ. ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಇವನ ದಿಕ್ಕನ್ನ ಪಶ್ಚಿಮ ದಿಕ್ಕು ಬರುತ್ತೆ. ಇವನ ದೇವಸ್ಥಾನಕ್ಕೆ ನೀವು ಹೋಗದೆ ಇದ್ರೆ ವಾಸಿ. ಇವನನ್ನ ನೋಡಬಾರ್ದು ಕಣ್ಣಿಂದ. ವೀರಭದ್ರ ದೇವರನ್ನ ಇವನನ್ನ ಕಣ್ಣಿಂದ ನೋಡಬಾರ್ದು. ನೋಡಿದ್ರೆ ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ವೀರಭದ್ರ ಕಳತನ ಆಗುತ್ತೆ, ಹೆಂಡತಿಗೆ ಆಯುಷ್ಯ ಕಡಿಮೆ ಆಗುತ್ತೆ. ಇವನ ದೃಷ್ಟಿ ನೋಡಿದ್ರೆ ಹೆಂಡತಿಗೆ ಬೇಗ ಸಾವು ಬರುತ್ತೆ. ಇವನ ದೇವಸ್ಥಾನಕ್ಕೆ ಹೋದ್ರೆ ಇವನು ನೋಡ್ಬೇಕಂತ ಏನಾದ್ರೆ ಇವನ ಗುರು ಈಶ್ವರ. ಹಾಗಾಗಿ ಈಶ್ವರನನ್ನ ನಾವು ನೋಡ್ಬೇಕು. ಶನಿ ಆರಾಧನೆ ಮಾಡ್ಬೇಕಾದ್ರೆ ಶನಿ ನೋಡ್ಬೇಕು, ಇಲ್ಲ ಪಕ್ಕದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ನೋಡ್ಬೇಕು ನಾವು. ಆಕ್ಚುಲಿ ಆಂಜನೇಯ ಸ್ವಾಮಿ ಅಂದ್ರೆ ನಾಳೆ ಮಂಗಳವಾರ, ಆಂಜನೇಯ ಸ್ವಾಮಿ ವಾರ, ನಾಳೆ ಶನಿವಾರ, ಮಂಗಳವಾರ ಆಂಜನೇಯ ಸ್ವಾಮಿ ಹುಟ್ಟಿದ್ದು ಮೂಲಾಂಶದಲ್ಲಿ ಮಂಗಳವಾರ. ಇದೇನಪ್ಪ ಅಂದ್ರೆ ಈ ಶನಿವಾರ ಬಂದು ಯಾಕೆ ಅಷ್ಟಕ್ಕೊಂದು ಆ ದೇವಸ್ಥಾನಕ್ಕೆ ಅಲ್ಲಿ ಹೋಗ್ತಾರೆ ಅಂದ್ರೆ ಶನಿ ದೋಷ ಪರಿಹಾರ ಮಾಡಲಿಕ್ಕೆ ಅಲ್ಲಿ ಹೋಗ್ತಾರೆ. ಹಾಗಾಗಿ ಶನಿ ಏನಂತಂದ್ರೆ ನೀವು ಆತನ ದೃಷ್ಟಿ ನೋಡಬಾರ್ದು, ಏನಂದ್ರೆ ಆತನ ದೇವಸ್ಥಾನಕ್ಕೆ ದೃಷ್ಟಿಸಿ ನೋಡಬಾರ್ದು. ಆತನಿಗೆ ದೋಷ ಇದ್ರೆ, ಶನಿ ದೋಷ ಇದ್ರೆ ಅಂದ್ರೆ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಬೋದು, ಇಲ್ಲಾಂದ್ರೆ ಈಶ್ವರನ ಮಸ್ತ ಶನಿಹಿ ಪಂಚಮ ಶನಿಹಿ ಸಪ್ತಮ ಶನಿಹಿ ಸಕಲ ಸಾಡೆ ಸಾ ಶನಿ ಕಂಟಕ ದೋಷ ಪೀಠ ಪರಿಹಾರ ತುಂಗೋ ಯಜಮಾನಸ ಜೀವನ ಭವಿಷ್ಯ ಕಾಲೇ ಶನಿ ಕರದೇವತಾ ಶುಭ ದೃಷ್ಟಿ. ಸರ್ಪದೋಷ ಅನ್ನೋದು ಇರೋದಿಲ್ಲ, ಬಹಳ ಸುಳ್ಳದು ನನ್ನ ಪ್ರಕಾರ. ಯಾಕೆ ಅಂತಂದ್ರೆ ನಮ್ಮ ದೇಹ ಇರುತ್ತೆ, ಇಲ್ಲಿ ಮೆದುಳು ಇರುತ್ತೆ. ಈ ಮೆದುಳಲ್ಲಿ ಏನಂದ್ರೆ ಒಂದು ಹಾವಿನ ಎಡೆ ತರ ಇರುತ್ತೆ ಮೆದುಳು, ಈ ಭಾಗ ಇರುತ್ತೆ. ಇಲ್ಲಿಂದ ಬೆನ್ನುಹುರಿ ಅಂದ್ರೆ ಸ್ಪೈನಲ್ ಕಾರ್ಡ್ ಇಲ್ಲಿಂದ ಬಂದ್ರೆ ನಮ್ಮ ಬಾಲಕ್ಕೆ ಇಲ್ಲಿ ಟಚ್ ಆಗುತ್ತೆ, ಅಂದ್ರೆ ಸ್ಪೈನಲ್ ಕಾರ್ಡ್ ಬಾಲ ತರ ಇರುತ್ತೆ. ಹಾಗಾಗಿ ನಮ್ಮ ದೇಹದಲ್ಲಿ ಒಂದು ಹಾವಿನ ಆಕಾರದ ಇರುತ್ತೆ. ಹಾಗಾಗಿ ಅಂದ್ರೆ ಸರ್ಪ ಅಂದ್ರೆ ಇಲ್ಲಿ ತನಕ ಇರುತ್ತೆ. ಇದಕ್ಕೆ ದೋಷ ಏನಂದ್ರೆ ಸರ್ಪಾಕಾರ ಇರ್ತಕ್ಕಂಥ ಮನುಷ್ಯನ ಆಯುಷ್ಯ ಒಂದು ಜಾತಕದಲ್ಲಿ ರಾಹುಕೇತುಗಳು ಏನ್ ತೋರಿಸುತ್ತೆ ಅಂದ್ರೆ ಒಬ್ಬ ಮನುಷ್ಯ ಹುಟ್ಟಿದಾಗ ತಾಯಿ ಗರ್ಭದಿಂದ ಹಾವಿನ ಆಕಾರದ ತಾಯಿ ಎಡೆಯಿಂದ ಇಲ್ಲಿಂದ ಬಾಲ ತನಕ ಇರ್ತಕ್ಕಂಥ ಒಂದು ಜಾತಕ ಹೇಳುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅಂದ್ರೆ ಈ ರಾಹುಗ್ರಹ ಕಾರಕ ಏನಂದ್ರೆ ಹೆಂಡತಿ ಸಿಕ್ಕಾಪಟ್ಟೆ ಬೈತಿರ್ತಾಳೆ, ಕಾರಣ ಗೊತ್ತಿರಲ್ಲ. ಹೆಂಡತಿ ಸಿಕ್ಕಾಪಟ್ಟೆ ಕೇಳ್ತಿರ್ತಾಳೆ, ಕಾರಣ ಗೊತ್ತಿರಲ್ಲ. ಎಲ್ಲಿಂದ ಉತ್ಪತ್ತಿ ಆಗುತ್ತೆ? ಕೋಪ 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 ಅಂತಂದ್ರೆ ಇಲ್ಲಿಂದ ಉತ್ಪತ್ತಿ ಆಗುತ್ತೆ. ಕೋಪಕ್ಕೆ ಕಾರಣ ರಾಹುಗ್ರಹ. ಅದ್ರ ಹಿಂದ್ಗಡೆ ಇರ್ತಕ್ಕಂಥ ಶನಿ ಏನ್ ಮಾಡ್ತಾನೆ? ಪ್ರಚೋದನೆ ಮಾಡ್ತಾನೆ. ಅಂದ್ರೆ ಪಕ್ಕದ ಮನೆಯವ್ರು ಹೇಳಿದ್ರು, ಅವ್ರ ಮನೇಲಿ ಹೇಳಿದ್ರು, ಇದನ್ನ ತರಬೇಕು ಅಂತ ಪ್ರಚೋದನೆ ಮಾಡ್ತಾರೆ. ಬಟ್ ರಾಹುಗ್ರಹ ಏನ್ ಮಾಡ್ತಾನೆ? ಡೈರೆಕ್ಟ್ ಆಗಿ ಗಂಡನಿಗೆ ಶೂಟ್ ಮಾಡ್ತಾಳೆ. ಅಂದ್ರೆ ಅಷ್ಟು ಕೋಪ ಇರುತ್ತೆ ಮೆದುಳಲ್ಲಿ. ಅದಕ್ಕೆ ಏನಂತಂದ್ರೆ ಜನರಲ್ ಆಗಿ BP ಅಂದ್ರೆ ಬ್ಲಡ್ ಪ್ರೆಷರ್ ಏರಿದಾಗ ಏನಾಗುತ್ತೆ ಅಂದ್ರೆ ರಕ್ತ ಸಂಚಾರ ಪೂರ ಇಲ್ಲಿ ಮೆದುಳಿಗೆ ಬಂದಾಗ ಪೂರ ಏನಾಗುತ್ತೆ, ಮುಖ ಕೆಂಪಾಗುತ್ತೆ, ಕಣ್ಣು ಕೆಂಪಾಗುತ್ತೆ, ಎಲ್ಲ ಒಂಥರ ರೆಡಿಶ್ ಶಾಡೋ ಥಿಂಕ್ ಬರುತ್ತೆ. ಶಾಡೋ ಅಂದ್ರೆ ನಮ್ಮ ನೆರಳೆ ಒಂಥರ ಕಾಣುತ್ತೆ. ಹಾಗಾಗಿ ಅಂದ್ರೆ ಈ ರಾಹುಗ್ರಹ ಹಾವಿರುತ್ತಲ್ವಾ, ಹಾವಿನ ಅರ್ಧ ಭಾಗ ಇಲ್ಲಿಂದ ಇಲ್ಲಿ ತನಕ ಇರುತ್ತೆ, ನಮ್ಮ ದೇಹದಲ್ಲಿ ಕೂಡ ಇರುತ್ತೆ. ಹಾಗಾಗಿ ಏನಂತಂದ್ರೆ ಜಾತಕದಲ್ಲಿ ಏನಾರ ಹೋದ ಜನ್ಮದಲ್ಲಿ ತಂದೆಗೆ ಏನಾರ ಮೋಸ ಮಾಡಿದ್ರೆ, ದೇವ್ರಿಗೆ ಏನಾರ ಮೋಸ ಮಾಡಿದ್ರೆ, ಅಥವಾ ಹಾವಿನ ಏನಾರ ಹೊಡೆದಿದ್ರೆ, ಈಗ ನಿನ್ನೆ ಕಾಣ್ತಲ್ಲ ಹಾವಿನ ಏನಾರ ಹೊಡೆದಿದ್ರೆ ಅದಕ್ಕೊಂದು ಕಾರಣ ಏನಂದ್ರೆ ಹಾವುಗಳಂದ್ರೆ 2 ತರ ಹಾವುಗಳು ಇರ್ತವೆ. ಏನಂತಂದ್ರೆ ಒಂದು ದೇವ ಹಾವುಗಳು ಅಂದ್ರೆ ದೇವ್ರಿಗೆ ಸಂಪರ್ಕ ಮಾಡ್ತಕ್ಕಂಥ ಹಾವುಗಳು. ಇನ್ನೊಂದು ಏನಂದ್ರೆ ಈ ಹಾವುಗಳು ಹುಟ್ಟಿರ್ತಕ್ಕಂಥವ್ರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಜನ ಏನಾದ್ರಲ್ಲ ಅವ್ರುಗಳಿಗೆಲ್ಲ ಈ ಭಗವಂತ ಹಾವಾಗಿ ಹುಟ್ಟಿಸ್ತಾನೆ. ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ. ಆತ್ಮಹತ್ಯೆ ಮಾಡ್ಕೊಳ್ತಾನೆ ಹಾವಿನ ಜನ್ಮ ಬರ್ತದೆ. ಹಾವಿನ ಜನ್ಮ ಬಂದ ಮೇಲೆ ಅವರು ಯಾರಿಗೆ ತೊಂದರೆ ಕೊಟ್ಟಿರ್ತಾರೆ ಅವ್ರನ್ನ ಕಡಿದು ಸಾಯಿಸಿದ ತನಕ ಅವರೆಲ್ಲ ಹಾವುಗಳಾಗಿ ಹುಟ್ಟಿರ್ತಾರೆ. ಅವಾಗ ಎಷ್ಟೋ ಜನ್ಮ ಅಂದ್ರೆ ಒಂದು ಸತಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಈ ಭೂಮಿ ಪ್ರಪಂಚ ಮೇಲೆ ಮತ್ತೆ ಮನುಷ್ಯ ಜನ್ಮ ಬರಲಿಕ್ಕೆ 150 ವರ್ಷ ಬೇಕಾಗುತ್ತೆ. ಹಾಗಾಗಿ ಅಂದ್ರೆ ಈ ರಾಹುಗ್ರಹ ಬಹಳ ಬಲಿಷ್ಠ. ಇವನ್ ನಮ್ಮ ಮನೆ ಎಲ್ಲಿರ್ತಾನೆ ಮನೆಗೆ ಅಂತಂದ್ರೆ ನಾವು ಮಲ್ಕೊಂಡಾಗ ನೈಋತ್ಯ ಮೂಲೆ ಬೆಡ್ರೂಮ್ ಅಲ್ಲಿ ಇರ್ತಾನೆ. ನೈಋತ್ಯ ಮೂಲೆ ರಾಕ್ಷಸ ಮೂಲೆ ಅಂತ. ಅದಕ್ಕೆ ನಾವು ಒಂದು ಪೂಜೆ ಮಾಡ್ಬೇಕಾರ ಪ್ರತಿಯೊಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಈಶಾನ್ಯ ಶುರು ಮಾಡ್ತೀವಿ. ನಾವು ಮನೆ ಹೊಡಿಬೇಕಾರ ಬಿಲ್ಡಿಂಗ್ ಡೆಮಾಲಿಷ್ ಮಾಡ್ಬೇಕಾದ್ರೆ ಆ ಕಡೆ ಮೂಲೆಯಿಂದ ನೈಋತ್ಯ ಮೂಲೆಯಿಂದ ಬರ್ತೀವಿ ನಾವು. ರಾಕ್ಷಸ ಮೂಲೆಯಿಂದ ಬಂದು ಅಲ್ಲಿಂದ ಅಗ್ನಿ ಮೂಲೆಗೆ ಬಂದು ಅಲ್ಲಿಂದ ಈ ಕಡೆ ಬಂದು ಕೊನೆ ದೇವ ಮೂಲೆ ಬರ್ತೀವಿ. ಹಾಗಾಗಿ ಅಂದ್ರೆ ಇವನ್ ಏನಪ್ಪಾ ಅಂತಂದ್ರೆ ನೈಋತ್ಯ ಮೂಲೆಗೆ ಇರ್ತಕ್ಕಂಥ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಗಂಡು ಮಕ್ಳು ಸ್ಟ್ರಾಂಗ್ ಅಲ್ಲ, ಹೆಣ್ಮಕ್ಳು ಸ್ಟ್ರಾಂಗ್ ಇರ್ತದೆ. ಯಾಕಂದ್ರೆ ಅವ್ರಿಗಿರಷ್ಟು ಶಕ್ತಿ ಈ ಶನಿ ರಾಹು ಇಬ್ಬರು ಮಾತ್ರ ಹೆಣ್ಮಕ್ಳಿಗೆ ಸ್ಟ್ರಾಂಗ್ ಆಯುಷ್ಯ ಕೊಟ್ಟಿರ್ತಾರೆ. ಗಂಡು ಮಕ್ಳಿಗೆ ಬಹಳ ಕಡಿಮೆ ಆಯುಷ್ಯ ಇರುತ್ತೆ. ಈ ನಾಲ್ಗೆ ಅಂತಕ್ಕಂಥದ್ದು ಹೆಣ್ಮಕ್ಳು ಮಾತಾಡಿದಷ್ಟು ಗಂಡು ಮಕ್ಳು ಮಾತಾಡಲಿಕ್ಕೆ ಪ್ರಪಂಚದಲ್ಲಿ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಲ್ಲಿ ಲಕ್ಷ್ಮಿ ಇರ್ತಾಳೆ, ರಾಹು ಕೇತು ಇರುತ್ತೆ, ಅವ್ರಿಗೆ ಎಡಗೈಯಲ್ಲಿ ಲಕ್ಷ್ಮಿ ಇರುತ್ತೆ ಹೆಣ್ಮಕ್ಳಿಗೆ ಮಾತ್ರ, ಹೆಣ್ಮಕ್ಳಿಗೆ. ಅದಕ್ಕೆ ನೀವೇನಾದ್ರು ಎಂಗೇಜ್ಮೆಂಟ್ ಮಾಡಿದಾಗ ಎಲ್ಲ ಎಡಗೈ ಹೆಣ್ಮಕ್ಳಿಗೆ ಉಂಗುರ ಹಾಕ್ತೀರಿ.
ಗಂಡು ಮಕ್ಳಿಗೆ ಮಾಡಿದಾಗ ಬಲಗೈಗೆ ಹಾಕ್ತೀವಿ. ಇಲ್ಲಿ ಅಂದ್ರೆ ಗಂಡು ಮಕ್ಳಿಗೆ ಬಲಗೈಯಲ್ಲಿ ಲಕ್ಷ್ಮಿ ಇರ್ತಾಳೆ, ಹೆಣ್ಮಕ್ಳಿಗೆ ಎಡಗೈಯಲ್ಲಿ ಇರ್ತಾನೆ. ಬಟ್ ಎಡಗೈಯಲ್ಲಿ ಏನಂದ್ರೆ ಶನಿ ವಾಸವಾಗಿರ್ತಾನೆ. ನೋಡಿ ಹಾರ್ಟ್ ಅನ್ನೋದು ಇರ್ತದೆ. ಜನರಲ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ಬೇಕಾದ್ರೆ ಮನುಷ್ಯನಿಗೆ ಶನಿ ಕಾರಕ, ಎಡಭಾಗ ಇರ್ತದೆ ಹೃದಯ. ಹಾಗಾಗಿ ಅಂದ್ರೆ ಹೆಣ್ಮಕ್ಳಿಗೆ ಬಹಳ ಆಯುಷ್ಯ ಸ್ಟ್ರಾಂಗ್ ಇರುತ್ತೆ. ಹೆಣ್ಮಕ್ಳಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಬಹಳ ಕಡಿಮೆ. ಅದಕ್ಕೆ ಕಾರಣ ಏನಂತಂದ್ರೆ ಶನಿಗ್ರಹ ಅವರಿಗೆ ಸ್ಟ್ರೆಂತ್ ಕೊಟ್ಟಿರ್ತಾನೆ. ಈ ರಾಹುಗ್ರಹ ಏನಿದಾನಲ್ಲ ಅವರಿಗೆ ಲೋ BP ಕಡಿಮೆ ಕೊಟ್ಟು ಹೆವಿ ಹೈ BP ಅಂದ್ರೆ ಸಿಕ್ಕಾಪಟ್ಟೆ ಕೋಪ, ಟೆನ್ಷನ್ ಅದು ಯಾರಿಗೆ ಅವ್ರು ಕೊಡಲ್ಲ, ಪಕ್ಕದ ಗಂಡು ಮಕ್ಳಿಗೆ ಕೊಡ್ತಾರೆ. ಹಾಗಾಗಿ ಈ ರಾಹುಗ್ರಹ ಏನಿದೆಲ್ಲ ಬಹಳ ಪವರ್ಫುಲ್. ಇದಕ್ಕೆ ಏನಂದ್ರೆ ಇದು ಶಮನ ಆಗ್ಬೇಕಂದ್ರೆ ಏನಂದ್ರೆ ಪ್ರತಿ ಭಾನುವಾರ ಸಂಜೆ ಅಮ್ಮನ ದೇವಸ್ಥಾನದಲ್ಲಿ ನೀವು ನಿಂಬೆಹಣ್ಣು ದೀಪ ಹಚ್ಬೇಕು. ಎಲ್ಲರೂ ಹಚ್ಬೋದು, ಏನು ತೊಂದರೆ ಇಲ್ಲ. ಅಂದ್ರೆ ಏನಾಗುತ್ತೆ ಅಂತಂದ್ರೆ ಈ ನಿಂಬೆಹಣ್ಣು ದೀಪ ಅಂದ್ರೆ ರಾಹು ಕಾಲ ಅಂದ್ರೆ 8 ಗ್ರಹಗಳು ದುರ್ಗಾದೇವಿಯದಿಂದಲೇ ಇರ್ತವೆ. ಅದಕ್ಕೆ ನಿಂಬೆಹಣ್ಣು ಬಂದು ರಾಹು ಗ್ರಹ. ನಾವೇನಾರು ಒಂದು ವಾಮಾಚಾರ ಮಾಡ್ಬೇಕಾದ್ರೆ, ಒಳ್ಳೇದು ಮಾಡ್ಬೇಕಾದ್ರೆ ಪ್ರತಿಯೊಂದಕ್ಕೂ ನಿಂಬೆಹಣ್ಣು ಹಾಕ್ತೀವಿ. ಗಾಡಿ ಪೂಜೆ ಮಾಡಿ ಪ್ರತಿಯೊಂದು, ಯಾಕಂದ್ರೆ ಜಾಗದೋಷ. ಆ ನಿಂಬೆಹಣ್ಣನ್ನ ಕೊಯ್ದು ಕಟ್ ಮಾಡಿ ನಿಂಬೆಹಣ್ಣು ಉಲ್ಟಾ ಮಾಡ್ತೀವಿ. ಉಲ್ಟಾ ಅಂದ್ರೆ ರಾಹು ಕೇತುಗಳಲ್ಲಿ ಉಲ್ಟಾ ತಿರುಗುತ್ತೆ. ನೀವು ದೇವಸ್ಥಾನಕ್ಕೆ ಹೋದಾಗ ಏನಪ್ಪಾ ನಿಮಗೆ ಬೇಗ ಮದುವೆ ಆಗಲ್ಲ ಅಂದ್ರೆ ಈ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಉಲ್ಟಾ ತಿರುಗಬೇಕು. ಈಶ್ವರನ ಉಲ್ಟಾ ತಿರುಗಬೇಕು, ಬೇಗ ಮದುವೆ ಆಗುತ್ತೆ. ಅಂದ್ರೆ ಉಲ್ಟಾ ತಿರುಗ್ತವೆ ಈ ರಾಹು ಕೇತು. ಅದಕ್ಕೆ ಏನಂತಂದ್ರೆ ಅಲ್ಲಿ ಉಲ್ಟಾ ನಿಂಬೆಹಣ್ಣಿನ ದೀಪನ, ನಿಂಬೆಹಣ್ಣು ಸರಿ ಇರೋದನ್ನ ಕಟ್ ಮಾಡಿ ಉಲ್ಟಾ ಮಾಡಿ ಅದಕ್ಕೆ ಎಣ್ಣೆಗೆ ಬತ್ತಿ ಹಚ್ಚಿ ಬಂದಾಗ ನಿಮ್ಮ ಹೆಂಡತಿ ಕೋಪ ನಿಜವಾಗ್ಲೂ ಕಡಿಮೆ ಆಗುತ್ತೆ. ಇದನ್ನು ಪ್ರಯತ್ನ ಮಾಡಿ ನೋಡ್ಬೋದು. ನನ್ನ ಫೋನ್ ನಂಬರ್ ಕೊಟ್ಟಿದ್ದು ಯಾರ ಕಡೆ ಮತ್ತೆ ಹೇಳ್ಬೋದು. ಅದಕ್ಕೆ ಕೈ ಮುಖಂಡೆ ಯಜಮಾನಸ್ಯ ರಾಹುಗ್ರಹ ಇದಕ್ಕೆ ಕಾರಕ ಯಾರು ಅಂದ್ರೆ ಇದಕ್ಕೊಂದು 3 ನಕ್ಷತ್ರ ಇದೆ. ಒಂದು ಮೂಲ ನಕ್ಷತ್ರ ಅಂದ್ರೆ ಆಂಜನೇಯ ಸ್ವಾಮಿ, ಸರಸ್ವತಿ. ಆಮೇಲೆ ಏನಪ್ಪಾ ಅಂದ್ರೆ ಅಶ್ವಿನಿ ನಕ್ಷತ್ರ ಅಂದ್ರೆ ಸೂರ್ಯನ ಮಕ್ಕಳು, ಅಂದ್ರೆ ಸರ್ಜರಿ ಬರ್ದಿಂದ ಆಪರೇಷನ್ ಮಾಡ್ತಕ್ಕಂಥವ್ರು. ಇನ್ನೊಂದು ಏನೋ ಜನರಲ್ ಆಗಿ ಅಂತಂದ್ರೆ ಮಗ ನಕ್ಷತ್ರ ಅಂತ, ದುರ್ಯೋಧನ ಅಂತ ಮಹಾಭಾರತದಲ್ಲಿ ಏನು ಕ್ಯಾರೆಕ್ಟರ್ ಕೇಳಿದಾರಲ್ಲ ಆ ಕ್ಯಾರೆಕ್ಟರ್ ಮಗ ನಕ್ಷತ್ರ. ಈ ಅಪ್ಪನಿಗೆ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಈ ಗಣಪತಿ ಹುಟ್ಟಿದಾಗ ಈ ನಮ್ಮ ಭಾಷೆಯಲ್ಲಿ ಏನ್ ಹೇಳ್ಬೇಕಂದ್ರೆ ಈಗ IVF ಅಂತ ಮಕ್ಕಳುಗಳನ್ನ ಮಾಡಿಸ್ತಾರೆ ನೋಡ್ರಿಗೆಲ್ಲ. ಆ ಮಕ್ಕಳುಗಳಾಗಿರೋ ಕಾಲಕ್ಕೆ ಏನಪ್ಪಾ ಅಂದ್ರೆ ಬಹಳ ಬೇಜಾರಾಗಿತ್ತಂತೆ. ಈಶ್ವರನಿಗೆ ಕೂಡ ಆಕ್ಚುಲಿ ನಂಬಿಟ್ರಬೇಡಿ, ಇದು ಸತ್ಯ. ಈಶ್ವರನಿಗೆ ಸ್ವಂತ ಮಕ್ಕಳಿಲ್ಲ. ಈಶ್ವರನಿಗೆ ಕೂಡ ಸ್ವಂತ ಮಕ್ಕಳಿಲ್ಲ. ಈಶ್ವರನಿಗೆ ಏನಪ್ಪಾ ಅಂತಂದ್ರೆ ಒಂಥರ ನಮ್ಮ ಭಾಷೆಯಲ್ಲಿ ಈ IVF ಮತ್ತೊಂದು ಈ ತರ ಮಕ್ಕಳೇ ಹುಟ್ಟಿರೋದು. ಯಾಕೆ ಅಂತಂದ್ರೆ ಆಯಪ್ಪ ಅಂದ್ರೆ ಆಯ್ಮ ಬೇಜಾರಾದಾಗ ಮಗು ಬೇಕಂತ ಇನ್ನೊಂದು ಫೀಲಿಂಗ್ ಬಂತಂತೆ. ಸ್ನಾನ ಮಾಡಕ್ಕೆ ಹೋಗ್ಬೇಕಾದ್ರೆ ತೆಗೆದು ಒಂದು ಬೆವರು ಹಾಕಿರ್ತಾಳೆ, ಗಣಪತಿ ಉತ್ಪತ್ತಿ ಆಗ್ತಾನೆ. ಅಯ್ಯಪ್ಪನಿಗೆ ಏನಂದ್ರೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ಒಂದು ಕಾವಲು ಕೈಲಿ ಕಿಟ್ಟೋಗಿರ್ತಾರೆ. ಈ ಅಪ್ಪನಿಗೆ ಎಷ್ಟು ಅಹಂಕಾರ ಸೊಕ್ಕಿತ್ತು ಅಂತಂದ್ರೆ ಕೊನೆಗೆ ಅವ್ರ ಅಪ್ಪನೇ ಬಂದು ಆತನ ಶಿರಚ್ಛೇದನ ಮಾಡ್ಬೇಕಾಗ್ತದೆ. ಹಾಗಾಗಿ ಅಂದ್ರೆ ಈ ಕೇತು ನಕ್ಷತ್ರ ಅಂದ್ರೆ ಮಘ ನಕ್ಷತ್ರ ಅಂದ್ರೆ ದುರ್ಯೋಧನ ಅಂದ್ರೆ ನೀವು ಗೊತ್ತಿರುತ್ತೆ, ನೋಡಿರ್ತೀವಿ ಮಹಾಭಾರತದ ಕ್ಯಾರೆಕ್ಟರ್ ಅಲ್ಲ, ಅಷ್ಟು ಕೋಪ ಹಠ ಜಾಸ್ತಿ, 1 ಪೈಸಾ ಋಣ ಭೂಮಿಯನ್ನು ಕೊಡಲ್ಲ. ಮೂಲ ನಕ್ಷತ್ರ ಅಂದ್ರೆ ಏನಪ್ಪಾ ಅಂತ ಜನರಲ್ ಆಗಿ ಗಂಡು ಮಕ್ಕಳು ಏನಾರ ಇದ್ರೆ ಅವ್ರಿಗೆ ಒಂಥರ ಶಾಪ ಇರುತ್ತೆ, ಹೆಣ್ಮಕ್ಳಿದ್ರೆ ಅತ್ತೆ ಮಾವನಿಗೆ ಶಾಪ ಇರುತ್ತೆ, ಗಂಡನಿಗೆ ಸಾವಿರುತ್ತೆ, ಅತ್ತೆ ಮಾವನ ಶಾಪ ಇರುತ್ತೆ. ಬಟ್ ಇದಾಗುತ್ತೆ ಅಂತಂದ್ರೆ ಮೂಲಾಂಶದಲ್ಲಿ ಒಬ್ರು ಹುಟ್ಟಿದ್ದಾರೆ, ಯಾರನ್ನ ಪಕ್ಕದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ, ಆತ ಚಿರಂಜೀವಿ ಮಂಗಳವಾರ ಹುಟ್ಟಿರ್ತಕ್ಕಂಥದ್ದು, ಆತನಿಗೆ ಏನಿಲ್ಲ, ಆತನಿಗೆ ದೋಷ ಮುಕ್ತ ಆತನಿಗೆ. ಇನ್ನೊಂದು ಗುರುವಾರ ಹುಟ್ಟಿರ್ತಕ್ಕಂಥ ಮೂಲ ನಕ್ಷತ್ರ ಒಂದು ಜನರಲ್ ಆಗಿ ಸರಸ್ವತಿ ಅಂತೀವಿ, ನಮಗೆ ವಿದ್ಯಾಕಾರಕ ಅಂತೀವಿ. ಹಾಗಾಗಿ ಅಂದ್ರೆ ಈ ನಕ್ಷತ್ರ ಕೇತು ಗ್ರಹ ಏನ್ ದೋಷ ಅಂದ್ರೆ ಗಂಡು ಮಕ್ಕಳಿಗೆ ತೀರಾ ಅತಿಯಾದ ಕೋಪ ಇರತಕ್ಕಂಥದ್ದು ಈ ಗ್ರಹದಿಂದ ಬರುತ್ತೆ. ಅದಕ್ಕೆ ಕಾರಣ ಅಂದ್ರೆ ಗಣಪತಿ ಅಂತ. ಇದಕ್ಕೆ ಏನಂತಂದ್ರೆ ಗಣಪತಿನ ಆರಾಧನೆ ಮಾಡಿದ್ರೆ ಕೇತು ಗ್ರಹ ದೋಷ ಹೋಗುತ್ತೆ. ಜೊತೆಗೆ ಅಂದ್ರೆ ಪ್ರಪಂಚದಲ್ಲಿ ಅತಿ ಶಿಟ್ಟಿರ್ತಕ್ಕಂಥ ಅಂದ್ರೆ ಗಣಪತಿ ಬಿಟ್ಟರೆ ಶನಿ ಗ್ರಹ ಅಂತ ಅಂತೀವಿ ನಾವು. ಹಾಗಾಗಿ ಕೇತು ಗ್ರಹ ಅಂದ್ರೆ ಇವ್ರು ಏನ್ ಕೊಡ್ತಾರೆ ಅಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾರೆ. ವಿದ್ಯಾಭ್ಯಾಸ ಅಂದ್ರೆ ಗಣಪತಿ ಆರಾಧನೆ ಮಾಡಿ ವಿದ್ಯಾಭ್ಯಾಸ, ಮೂಲ ನಕ್ಷತ್ರ ಆಂಜನೇಯ ಸ್ವಾಮಿ ಆರಾಧನೆ ಮಾಡಿದ್ರೆ ನಿಮಗೆ ದೇಹಕ್ಕೆ ಶಕ್ತಿ ಕೊಡುತ್ತೆ, ಎನರ್ಜಿ ಕೊಡುತ್ತೆ. ಇನ್ನೊಂದು 3 ನಕ್ಷತ್ರ ಸರಸ್ವತಿ ಪೂಜೆ ಮಾಡಿದ ನಿಮ್ಮ ಹೆಂಡತಿಯರ ಆಯುಷ್ಯ ಪ್ರಮಾಣ ವೃದ್ಧಿ ಆಗುತ್ತೆ. ಪ್ರಾರ್ಥನೆ ಮಾಡ್ಕೊಳ್ಳಿ. ಯಜಮಾನಸ್ಯ ಕೇತು ಗ್ರಹ ದೇವತಾ ಶಾಂತಿ ಪೂಜಾನಿ ಕರ್ಷೆ. ಹಾಗಾಗಿ ಅಂದ್ರೆ ಇಲ್ಲಿ ಏಕಾದಶ ರುದ್ರ ಅಂತಿದೆ. ಏಕಾದಶದಲ್ಲಿ ಆತ ನೀವು ಆಂಜನೇಯ ಸ್ವಾಮಿದಲ್ಲಿ ಏಕಾದಶ ಅಂದ್ರೆ ಸ್ವಯಂ ಶಿವನೇ ಅಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ಏಕಾದಶ ರುದ್ರ ಅಂತ. ಏನಂದ್ರೆ ನೋಡ್ರಿ, ಬೆಳಗಿನ ಜಾವ ಈಶ್ವರ ಧ್ಯಾನಾಸಕ್ತನಾಗಿರ್ತಾನೆ, ಅಲ್ಲಿ 2 ಕಣ್ಣು ತೆಗೆಯುವುದಿಲ್ಲ. ಅಲ್ಲಿ ಏನೇ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರೆ ಆತ ಸ್ವೀಕಾರ ಮಾಡೋದು ಬಹಳ ಕಡಿಮೆ. ಅಮ್ಮ ತಗೊಂಡು ಆಯಪ್ಪನಿಗೆ ಫೈಲ್ ಮುಟ್ಟಿಸ್ತಾಳೆ. ಬಟ್ ರಾತ್ರಿ ಹೇಳ್ತಾನೆ, ಯಾವಾಗ ಸೂರ್ಯ ಮುಳುಗಿದ ಮೇಲೆ ಆತನ ಸಂಚಾರ ಬೆಳಗಿನ ಜಾವ ತನಕ ಇರುತ್ತೆ. ಬೆಳಗಿನ ಜಾವ ತನಕ ಏನಂತಂದ್ರೆ ನಾವೆಲ್ಲ ಪ್ರಯಾಣ ಮಾಡ್ಬೇಕಾದ್ರೆ ಮತ್ತೊಂದು ಬಸ್ ಹೋಗ್ಬೇಕಾದ್ರೆ ರೋಡ್ ಹೋಗ್ತಕ್ಕಂಥ ಭೂತಗಳು, ಪ್ರೇತಗಳು, ದೆವ್ವಗಳು ಎಲ್ಲ ಬಂದು ಕಾಟ ಕೊಡ್ತಿರ್ತವೆ. ಆ ಕಾಟಗಳನ್ನು ತಪ್ಪಿಸೋದಕ್ಕೋಸ್ಕರ ಭಗವಂತ ಜನರಿಗೆ ಒಳ್ಳೇದು ಮಾಡೋಕ್ಕೋಸ್ಕರ ಆತನ ರಾತ್ರಿ ಸಂಚಾರ ಮಾಡ್ತೀವಿ. ಅಂದ್ರೆ ಸಂಜೆ ಸೂರ್ಯ ಮುಳುಗಿದಾಗಿಂದ ಬೆಳಗಿನ ಜಾವ ಸೂರ್ಯ ಹುಟ್ಟೋ ತನಕ ಆತನ ಸಂಚಾರ ಇರುತ್ತೆ. ಹಾಗಾಗಿ ಏನಂತಂದ್ರೆ ನಾವು ಬೆಳಗಿನ ಜಾವ ಸೂರ್ಯನಿಗೆ ಅರ್ಕೆ ಕೊಡ್ತಕ್ಕಂಥದ್ದು ಪೂರ್ವ ಕೊಡ್ತೀವಿ, ಸಾಯಂಕಾಲ ಪಶ್ಚಿಮ ಕೊಡ್ತೀವಿ. ಯಾಕೆ ಅಂದ್ರೆ ಪಶ್ಚಿಮಕ್ಕೆ ಸಾಯಂಕಾಲ ಆಂಜನೇಯ ಸ್ವಾಮಿ ದಿಕ್ಕಲ್ಲಿ ಅಲ್ಲಿ ಆತ ರಾಮನ ಪೂಜೆ ಮಾಡ್ತಿರ್ತಾನೆ, ಬೆಳಗ್ಗೆ ರಾಮನ ಈತ ಪೂಜೆ ಮಾಡ್ತಾನೆ. ಅದಕ್ಕೊಂದು ತಾರಕ ಮಂತ್ರ ಅಂತ ಏನಂದ್ರೆ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತ ತಾರಕ ಮಂತ್ರ ಅಂತ.
ಅಂದ್ರೆ ಆತನಿಗೆ ಅಷ್ಟು ಆಯುಷ್ಯ ಆರೋಗ್ಯ ಇನ್ನೊಬ್ಬರಿಗೆ ಕೊಡಬೇಕಾದ ಎನರ್ಜಿ ಬರ್ತಕ್ಕಂಥದ್ದೇ ರಾಮನಿಗೆ ಜನರಲ್ಲಾಗಿ ಈಶ್ವರ ಕೊಡ್ತಕ್ಕಂಥ. ಅಂದ್ರೆ ಈಶ್ವರ ಒಂದು ಅಂಶ ಎಂದ ರಾಮ ಅಂತೀವಿ, ಆ ಈಶ್ವರನ ಅಂಶನೇ ಸ್ವಯಂ ಏಕಾಶ್ವರ ಆಂಜನೇಯ ಸ್ವಾಮಿ. ಹಾಗಾಗಿ ಏನಂದ್ರೆ ಈಶ್ವರನ ನೀವು ಯಾವಾಗ ಧ್ಯಾನ ಮಾಡಬೇಕು, ಪೂಜೆ ಮಾಡಬೇಕಂದ್ರೆ ಆಕ್ಚುಲಿ ಅಂದ್ರೆ ಸಾಯಂಕಾಲ ಪ್ರದೋಷ ಅಂತ. ಪ್ರದೋಷ ಅಂದ್ರೆ 3 ಅಂತಂದ್ರೆ 3 ಕಡೆ ಅಂತ ಭಗವಂತನಿಗೆ. ಪ್ರದೋಷ ಅಂದ್ರೆ 3 ಗಂಟೆ ತಕ್ಕ ಸಂಚಾರ ಮಾಡಬೇಕಾದ್ರೆ ನೀವು ಯಾವ ಪೂಜೆ ಪುರಸ್ಕಾರಗಳೆಲ್ಲ ಮಾಡ್ತಾರೆ ನೋಡ್ಬೋದು. ಬಟ್ ಬೆಳಗಿನ ಜಾವ ಧ್ಯಾನ ಸ್ಥಳಕ್ಕೆ ಅಂದ್ರೆ ಅಷ್ಟು ಪೂಜೆ ಪುರಸ್ಕಾರಗಳ ಫಲ ಬರೋದಿಲ್ಲ. ಸಂಜೆ ಏನಪ್ಪಾ ಅಂದ್ರೆ ನಿಮಗೆ 6 ಗಂಟೆಯಿಂದ 9 ಗಂಟೆ ತನಕ ಆತನಿಗೆ ಏನು ಇಷ್ಟ ಪೂಜೆ ನೀವೆಲ್ಲ ಮಾಡ್ಕೊಂಡ್ರು ಪರಿಪೂರ್ಣ ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಏನಂತಂದ್ರೆ ನೀವು ರಾತ್ರಿ ಪ್ರಯಾಣ ಮಾಡ್ಬೇಕಾದ್ರೆ, ಎಲ್ಲರೂ ಹೋಗ್ಬೇಕಾದ್ರೆ ಅಂದ್ರೆ ಓಂ ನಮಃ ಶಿವಾಯ ಅಂತ ಬಸ್ಸಲ್ಲಿ ಕುತ್ಕೊಂಡಾಗ, ಫ್ಲೈಟಲ್ಲಿ ಕುತ್ಕೊಂಡಾಗ, ರೋಡಲ್ಲಿ ಹೋಗ್ಬೇಕಾದ್ರೆ ಒಂದ್ಸತಿ ಕಣ್ಣು ಮುಚ್ಕೊಂಡು ಸ್ಮರಣೆ ಮಾಡಿದ್ರೆ ಯಾವ ದೆವ್ವ ಭೂತ ಪಿಶಾಚಿಗಳು ಕೂಡ ಕಾಣೋದಿಲ್ಲ. ಅದನ್ನ ಬಿಟ್ಟು ನೆಕ್ಸ್ಟ್ ಅಂದ್ರೆ ಆಂಜನೇಯ ಸ್ವಾಮಿ ತಗೊಂತೀವಿ ನಾವು. ಆತನಿಂದ ಕೂಡ ಯಾವ ದೇವಗಳು ಯಾಕೆ ಬರೋದಂದ್ರೆ ಸ್ವಯಂ ಈಶ್ವರನ ಏಕಾಶ, ಈಶ್ವರನ 11ನೇ ಅಂಶ ಬಂದು ಏಕಾಶ್ವರ ಆಂಜನೇಯ ಸ್ವಾಮಿ. ಹಾಗಾಗಿ ಅಂದ್ರೆ ಈಶ್ವರನಿಗೆ ನೀವು ಎಷ್ಟು ಬೆಳಗ್ಗೆ ಪೂಜೆ ಮಾಡಿದ್ರು ಆವರೇಜ್ ಆಗಿರ್ತದೆ. ಅದಕ್ಕೆ ಸಂಜೆ ಪೂಜೆಗಳನ್ನು ಜಾಸ್ತಿ ಮಾಡಿ, ದೀಪ ಹಚ್ಚಿದ ಸಾಯಂಕಾಲ ಪೂಜೆ ಮಾಡ್ರಿ, ಜಪಗಳನ್ನು ಮಾಡ್ರಿ. ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ನಿಮಗೆ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಪಶ್ಚಿಮ ದಿಕ್ಕಿಗೆ ಕುತ್ಕೊಂಡು ಜಪ ಮಾಡ್ರಿ ಸಂಜೆಗೆ. ಈಗ ನಿಮಗೆ ಹೆಣ್ಮಕ್ಳು, ನಿಮ್ಮ ಗಂಡಂದ್ರು ಆಯುಷ್ಯ ಆರೋಗ್ಯ, ನಿಮ್ಮ ಕುಟುಂಬ ಬೆಳಿಬೇಕಾದ್ರೆ ನೀವು ದಕ್ಷಿಣ ದಿಕ್ಕು ಕುತ್ಕೊಂಡು ಈಶ್ವರ ಜಪ ಮಾಡಬೇಕು ಸಂಜೆಗೆ. ಇಷ್ಟು ಮಾಡ್ಕೊಂಡ್ರೆ ಸಾಕಾಗುತ್ತೆ. ಅದಕ್ಕೆ ಕೋರೆ ಹರಗಳಿದೆ. ಕೋರೆಗಳು ಏನಪ್ಪಾ ಅಂತಂದ್ರೆ ಈ ಭೂಮಿ ಬರ್ತಕ್ಕಂಥ ರಾಕ್ಷಸ ಸಂಹಾರ ಮಾಡಕ್ಕೆ ಇರುತ್ತೆ. ಹಾಗಾಗಿ ಅಂದ್ರೆ ಈ ಭೂಮಿ ಮೇಲೆ ನಡತಕ್ಕಂಥ ಕೆಟ್ಟ ಕೆಲಸಗಳಿಗೆಲ್ಲ ಆ ಕಂಟ್ರೋಲಿಂಗ್ ಅಂದ್ರೆ ಶಾಶ್ವತವಾಗಿ ಏನಪ್ಪಾ ಮುಕ್ತಿ ಕೊಡಬೇಕಾದ್ರೆ ಒಂದು ಭೂಮಿ ತಾಯಿ ಬರಬೇಕು, ಆ ತಾಯಿ ಸ್ವರೂಪವಾಗಿರ್ತಕ್ಕಂಥ ಮೃತ್ಯುಕಾರಕ ಈಶ್ವರ ಬರಬೇಕು, ಇಲ್ಲ ಅಂದ್ರೆ ಅದ ಕರ್ತುಕಾರಕ ಬಂದು ಆಂಜನೇಯ ಸ್ವಾಮಿ ಇರಬೇಕು. ಅದಿಲ್ಲ ಅಂದ್ರೆ ಸ್ವಯಂ ನಾರಾಯಣ ಕಲಿಯುಗದಲ್ಲಿ ಬರಬೇಕಾಗುತ್ತೆ. ಹಾಗಾಗಿ ಅಂದ್ರೆ ಭೂಮಿ ತಾಯಿಗೆ ಭೂಮಿ ಪೂರ್ವಾದಿ ಇರ್ಬೇಕು. ನಿಮ್ಮ ಮನೆ ಕಟ್ಟತಕ್ಕಂಥದ್ದು, ಮನೆಗೆ ಏನಾರ ವಾಸ್ತು ದೋಷಗಳಿತ್ತು ಅಂತಂದ್ರೆ ಪ್ರತಿ ಮಂಗಳವಾರ 1 ನಿಂಬೆಹಣ್ಣನ್ನ 6 ಭಾಗ ಮಾಡಿ ವಸ್ತು ಹತ್ರ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ತಿರುಗಿ ಬೆಳಗ್ಗೆ ನಿಂಬೆಹಣ್ಣು ತೆಗೆದು ಹಾಕಿದ್ರೆ ಮನೆ ಇರ್ತಕ್ಕಂಥ ವಾಸ್ತು ದೋಷಗಳೆಲ್ಲ ಕ್ಲಿಯರ್ ಆಗುತ್ತೆ. ಅಂದ್ರೆ ನಿಂಬೆಹಣ್ಣನ್ನು 6 ಭಾಗ ಮಾಡಕ್ಕೆ ಅದಕ್ಕೆ ಅರ್ಶಿನ ಕುಂಕುಮ ಏನು ಹಾಕಬಾರ್ದು. ವಸ್ತಿಗೆ 6 ಭಾಗ ಮಾಡಿ ನಡೋಮತ್ತಕ್ಕೆ ಇಡ್ಬೇಕಂದ್ರೆ ವಸ್ತು ಇರ್ತಿ ಈ ತರ ಆ ವಸ್ತಿಗೆ ನಡೋಮತ್ತಕ್ಕೆ ಇಟ್ಬಿಟ್ಟು ಅದಕ್ಕೊಂದು ಪೂಜೆ ಮಾಡಿದ್ರೆ ಮನೆ ಇರ್ತಕ್ಕಂಥ ವಾಸ್ತು ದೋಷಗಳು ತೀರಾ ಮನೆ ಹಳೇದಾಗಿದ್ರೆ ಮನೆಗೆಲ್ಲ ಅನಾರೋಗ್ಯ ಸಮಸ್ಯೆ ಬರ್ತಾ ಇದ್ರೆ ನೀವು ಮಂಗಳವಾರ ಅಷ್ಟು ಮಾಡಿ ಸಾಕಾಗುತ್ತೆ. ನಿಮಗೆ ಮನೆ ಕಟ್ಸೋಕ್ಕೆ ಸೈಡ್ ತೊಗೊಳಕ್ಕೆ ಆಸೆ ಇತ್ತು ಅಂತಂದ್ರೆ ವಿಷ್ಣು ದೇವಸ್ಥಾನಕ್ಕೆ ಹೋಗಿ 1 ನಿಂಬೆಹಣ್ಣನ್ನು ಮಂತ್ರಿಸಿಟ್ಕೊಂಡ್ಬಂದು ಮನೆಗೆ ಇಟ್ಕೊಂಡು 40 ದಿವಸ ಪೂಜೆ ಮಾಡಿ ಕೂಡ ನಿಮಗೆ ಸೈಟು, ಮನೆಗಳು ಅಥವಾ ಜಮೀನುಗಳು, ತೋಟಗಳಿವೆಲ್ಲ ಪ್ರಾಪ್ತ ಆಗುತ್ತೆ. ಕೊನೆಗೆ ಅದು ಹಾಕ್ಬಿಡಿ. ಯಜಮಾನಸ್ಯ ಭೂಮಿ ದೇವತಾ ಭೂವರ ದೇವತಾ ಆಶೀರ್ವಾದ ಪರಃ ಪ್ರಾಪ್ತಿರಸ್ತು. ರಾವಣ ಬಿಡುಗಡೆ ಮಾಡ್ಸ್ಕೊಂಡು ಕರ್ಕೊಂಡ್ಬಂದಾಗ ಶನಿ ಬಂದು ಅವರ ಲಂಕೆ ಮೇಲೆ ದೃಷ್ಟಿ ಬಿಡ್ತಾನೆ. ಆ ದೃಷ್ಟಿ ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಕೊನೆಗೆ ಈ ಅಪ್ಪ ಬಂದು ಬೆಂಕಿ ಇಡ್ತಾನೆ. ಈ ಅಪ್ಪ ಬಂದು ಬೆಂಕಿ ಇಟ್ಟಾಗ ಮಾತ್ರ ಸುಡುತ್ತೆ. ಹಾಗಾಗಿ ಅಂತಂದ್ರೆ ಇನ್ನೊಂದೇ ಅಂದ್ರೆ ಆ ಬೆಂಕಿ ಇಡ್ತಕ್ಕಂಥ ದಿವಸ ಶನಿನ ಭಕ್ತ ಮಾಡಿದ ದಿವಸ ಬಂದು ಆಂಜನೇಯ ಸ್ವಾಮಿ ಶನಿವಾರ ಅಂತ. ಹಾಗಾಗಿ ಶನಿವಾರ ಆಂಜನೇಯ ಸ್ವಾಮಿ ಪೂಜೆ ಮಾಡಕ್ಕೆ ಇದೊಂದು ಪ್ರತೀತಿ ಇದೆ. ಶನಿ ದೋಷ ಮಾಡಿ ಕೂಡ ಅಷ್ಟು ಆತನ ಸ್ವಯಂವಾರ, ಆತನಿಗೆ ಅಭಯಸ್ಥ ಮಾಡೋದು, ಆತನ ಆಶ್ರಯ ಮಾಡಿ ಕೂಡ ಮಂಗಳವಾರ ಎಸ್ಪೆಷಲಿ ಮೂಲ ನಕ್ಷತ್ರ ಬಂದ್ರೆ ಬಹಳ ಒಳ್ಳೇದಿರುತ್ತೆ. ಹಾಗಾಗಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. मनोजवं मारुतः तुल्यवेगं जितेन्द्रियं बुद्धिमतं वरिष्ठं वातात्मजं वानरयूतमद्यं श्रीरामदूतं शिरसां नमामि बुद्धिपरं विशोधैर्निर्भयत्वं मारोवदः अजाढ्यं तत्पणमञ्चः नमस्मरणात् भवेत् अन्तस्मान् पुरोहोतमैरि बलवन्नाटङ्कमातोकटः इन्द्रोचाद्युपाडनादिकपडप्रत्येकवज्राहितः श्रीमत्कण्ठीरवस्यः प्रतिदशरकराधारितारादूरः भक्तस्तद्भारशान्ता प्रविदितमनसा भाविकानाकिवन्तैः लक्ष्मीकान्तसमन्ततो विकलयं दैवे सुस्तेषवम् अस्यामुत्तमस्तु धूरतनतोपास्तं प्रसोदोष्टमः यद्रोषोत्तरदक्षिणे त्रिकुटिलः प्रान्तो पिहिताग्नेश्वरः तद्योतोपः यस्फुलिङ्गवस्तः ब्रह्मे शक्तोत्तरः. अक्षरकभवन्तु. आंजनेय स्वादिवताभ्यमः ध्यायामि ध्यानं सप्यामि ಸ್ವಲ್ಪ ಅರ್ಶನ ಕುಂಕುಮ आवाहयामि आसनं सप्यामि पादयोः पाद्यं सप्यामि हस्तयोः अर्घ्यमर्घ्यं सप्यामि मुखे आसनದಲ್ಲಿ ಒಂದು 27 ಬರುತ್ತೆ. ಒಂದು ಸೈಡ್ 27, ಒಂದು ಸೈಡ್ 27, ಒಂದು ಸೈಡ್ 27, ಒಂದು ಸೈಡ್ 27 ಬರುತ್ತೆ. 27 ನಕ್ಷತ್ರಗಳು, 12 ರಾಶಿ, ಒಂದು ಸಂವತ್ಸರದ ದೇವರ ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ. ಒಂದು ವರ್ಷ ತನಕ ದರದಾನ ಸಮೃದ್ಧಿ ಆಗಲಿ, ಎಲ್ಲ ಮಳೆ ಬೆಳೆ ಚೆನ್ನಾಗಿ ಆಗಲಿ, ಕೆಟ್ಟ ಕಾಪಾಡು ಪ್ರಾರ್ಥನೆ ಮಾಡ್ಕೊಂಡು ಅಂಕಲೇ ಬರ್ತಿದ್ರ ಬರ್ತಿಲ್ಲ. ಓಂ ಭೂರ್ಭುವಸ್ವಃ ಸರ್ವತೋ ಭದ್ರಮಂಡಲದೇವತಾಭ್ಯನಃ ಆವಾಹಯಾಮಿ. ಪ್ರಶ್ನೆ ಮಾಡಿ ಯಜಮಾನಸ್ಮತಃ ಸರ್ವತೋ ಭದ್ರಮಂಡಲದೇವತಾಭ್ಯನಃ ಆವಾಹಯಾಮಿ ಆಸನಂ ಸಪ್ಯಾಮಿ ಪಾದಯೋಃ ಪಾದ್ಯಂ ಸಪ್ಯಾಮಿ ಯಜಮಾನಸ್ತಯೋಃ अर्घ्यमर्घ्यं सप्यामि आचमनीयं सप्यामि. देवताभ्यो नमः. अर्घ्यचूर्णं सप्यामि, कुङ्कुमचूर्णं सप्यामि. परिमलपुष्पाणि समर्पयामि. अग्नि प्रार्थने अग्नि देवताजमानस्य अक्षतकाल केट्ಕೊಂಡು
ಕೆಳಗಿಟ್ಟು ಅಗ್ನಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ अग्निस्तमे गर्भस्तमे अर्कस्तमे सूर्यस्तमे प्राणस्तमे श्रमेतस्तमे पृथिवीस्तमे अदितिस्तमे दिव्यस्तमे ध्योस्तमे शक्तिरंगुलघ्यन कल्पन्तावस्तमे सामतमे सोमस्तमे यजस्तमे दीक्षातमे तपस्तमे अहोरात्रयोः वृष्टाः बृहदघ्यन कल्पेता वैश्वानराग विद्वहरालीनाग देवनि तन्नो अग्निः प्रचोदयात् अक्कै मुखमणि ग्रामस्य नूतनग्रह प्राणप्रतिष्ठानकर्माणसिद्धिर्भ्यवहादिः जवानस्य सुप्रीता सुप्रीगुणाः प्रदा भवन्तु. ಇದನ್ನ ಸಾಕರೆ ಎನ್ನೋ ಹೇಳ್ತಿದ್ರೆ ಓಂ ಭೂರ್ಭುವಃ ಸ್ವಾಹಾ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧಿಯೋ ಯೋ ನಃ ಪ್ರಚೋದಯಾತ್ ವೈಶ್ವಾನರಾಯ ವಿದ್ಮಹೇನಾलीनागदेवगे तन्नो अग्नि प्रचोदयात् स्वाहा. अग्निदेवताय नमः. भूर्भुवः स्वाहा तत्सवितुर्वरेण्यं भर्गो देवस्य धियो यो नः प्रचोदयात् वैश्वानराय विद्महेनालीनागदेवगे तन्नो अग्नि प्रचोदयात् स्वाहा. ओम भूर्भुवः स्वाहा तत्सवितुर्वरेण्यं भर्गो देवस्य धियो यो नः प्रचोदयात् वैश्वानराय विद्महेनालीनागदेवगे तन्नो अग्नि प्रचोदयात् स्वाहा. ओम भूर्भुवः स्वाहा तत्सवितुर्वरेण्यं भर्गो देवस्य धियो यो नः प्रचोदयात् वैश्वानराय विद्महेनालीनागदेवगे तन्नो अग्नि प्रचोदयात् स्वाहा. अग्निदेवताय नमः. गणपतियन्ನೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಹಾಗಣಪತಿ ಹೋಮ ಕರ್ಮ ಕರ್ಷೇ. ओम श्रीं ह्रीं ओम श्रीं ह्रीं क्लीं गौं गं गणपतये वरवरद सर्वजनं हे वशवानाय स्वाहा. ओम श्रीं ह्रीं क्लीं गौं गं गणपतये वरवरद सर्वजनं हे वशवानाय स्वाहा. ओम श्रीं ह्रीं क्लीं गौं गं गणपतये वरवरद सर्वजनं हे वशवानाय स्वाहा. ओम श्रीं ह्रीं क्लीं गौं गं गणपतये वरवरद सर्वजनं हे वशवानाय स्वाहा. ओम श्रीं ह्रीं क्लीं गौं गं गणपतये वरवरद सर्वजनं हे वशवानाय स्वाहा. ओम श्रीं ह्रीं क्लीं गौं गं गणपतये वरवरद सर्वजनं हे वशवानाय स्वाहा. ओम श्रीं ह्रीं क्लीं गौं गं गणपतये वरवरद सर्वजनं हे वशवानाय स्वाहा. ओम श्रीं ह्रीं क्लीं गौं गं गणपतये वरवरद सर्वजनं हे वशवानाय स्वाहा. ओम श्रीं ह्रीं क्लीं गौं गं गणपतये वरवरद सर्वजनं हे वशवानाय स्वाहा. ओम श्रीं ह्रीं गौं गं गणपतये वरवरद सर्वजनं हे वशवानाय स्वाहा. ओम श्रीं ह्रीं क्लीं गौं गं गणपतये वरवरद सर्वजनं हे वशवानाय स्वाहा. ओम श्रीं ह्रीं क्लीं गौं गं गणपतये वरवरद सर्वजनं हे वशवानाय स्वाहा. ओम श्रीं ह्रीं क्लीं गौं गं गणपतये वरवरद सर्वजनं हे वशवानाय स्वाहा. ओम श्रीं ह्रीं क्लीं गौं गं गणपतये वरवरद सर्वजनं ओम शांतिः सहना भवतः सहनौ भुनक्तु सह वीर्यं करवावहै यशस्विनामहे तमस्तु मा विद्विषावहै. ओम शांतिः तत्तेजो
ಬಂದ ಒಳಗೆ ಕಡಿ ಬರ ಪಾಪ ಅಲ್ಲ ಇದನ್ನು ತೆಗಿತು ಗಣಪತಿ ಆ ಕಡೆ ಹೋಗಿದ್ದೀರಿ ಎಲ್ಲ ಬಿಡ್ತಾರೆ ಎಲ್ಲ ಬರ್ತದೆ ಹೊರಗಡೆಲ್ಲ ಬಂದ್ರೆ ಒಳಗೆ ಕಡಿ ಬರ ಪಾಪ ಬರೀ ಬರೀ ಕಡೆ ಬರೀ ಕಡೆ ಇಲ್ಲೇ ಕರೆಕ್ಟ್ ಅಲ್ಲ ಚೇರಿಂತ ಇಲ್ಲಿ ಬೇಡ ಇಲ್ಲ ಇದು ಕಾಣ್ತೈತಿ ಅದು ಕಾಣ ನಾವೆಲ್ಲ ಬರ್ತೀವಿ ಎಲ್ಲರೂ ಬರ್ತೀವಿ ಎಲ್ಲರೂ ಬರ್ತಾರೆ ಬರ್ತಾರೆ ಕೂಡ ನೋಡಿದ್ವಿ ಸಾಕು ಇವತ್ತೆಲ್ಲ ಬರ್ತೈತಿ ನೋಡಿ ಚಪ್ಪಳ ಯಾಪಾತು ಇರಲಿ ಮೊನ್ನೆ ಮಾಡ್ಕೊಂಡಿದ್ಯಾ ಇಲ್ಲ ಇಲ್ಲ ಮತ್ತೆ ಚಾರ್ಜ್ ಬರೋದು ಸ್ಕ್ರೀನ್ ವೀಡಿಯೋ ओम शांति 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 नमो ಸಾವುಕಾರ ಎಲ್ಲಿ ಮುಗಿತಾ ಮಕ್ಕಳಿಗೆ ಇದ್ರೆ ಬರಂಗ ಸೇರ್ಕೊಂಡ್ರೆ ಅಲ್ಲಿ ಮಾಡಪ್ಪಿ ಫೋನ್ ಮಾಡಿ
दृष्टिदोष पीड़ा परिहार्थं कपसत्पन्तु ये भूता संसदा ये भूता विघ्नकर्तारः ये ऋषिभिर्वाग्भक्रामात् भूतानि विशाख सर्वदोषं सर्वेषां विरोधेन पूजा कर्मसमार्जमानस्य दृष्टिदोष पीड़ा परिहरमनिर्बिन्दुर्कुसिद्धमानस्कर्षेण पुष्पांड वैभव कर्म करिष्ये जोराಗಿ ಹೊಡೆದ ಭಾಗ ಮಾಡಿ ಆ ಕಡೆ सांब पर पुष्पांड स्वरूपिणः सांब परमेश्वर से मृत्युंजय स्वामी पितामहः ಇನ್ನೊಂದ್ಸಾರಿ ಹೊಡಿಕಪ್ಪ ಈ ಕಡೆ ಸರ್ ಒಂದೊಂದು ಹಿಡಿ ಕರ್ಪೂರ ಸರ್ ಒಂದೊಂದು ಹಿಡಿ ಕರ್ಪೂರ ಮತ್ತೆ ಚೂರ ಅಷ್ಟಮ ಕೊಡಿ ಸರ್ ಬುದ್ಧಿಮತಂ ವರಿಷ್ಠಂ ವಾತಾತ್ಮಜಂ ಭಾನರಯೋತವಕ್ಕಂ ಸೇ ಈ ಕಡೆ ಮೂರು ಆ ಕಡೆ ಬಂದಿದೆ ನಿಧಾನ ಕೈ ಬಿಟ್ಟು ಹುಷಾರಿಗೆ ಬೇರೆ ವರಿಷ್ಠಂ ವಾತಾತ್ಮಜಂ ವಾತರಯೋತವಕ್ಕಂ ಸೇನಾವಧೂತಂ ಶಿರಸಾನ್ನಮಾಮಿಹಿ ಈ ಕಡೆ ಮೂರು ಮಾಡಿ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಆರೋಗತಃ ಅಜಾಡ್ಯಂ ವಾಗ್ಬಡತ್ವಂ ಚ ಹನುಮಸ್ಮರಣಾತ್ ಭವೇತ್ ಉಲ್ಲಂಘ್ಯ ಸಿಂಧೋ ಶರೀರಂ ಈ ಕಡೆ ಉತ್ತಮ ಮೂರು उद्लंघ्य सिंधो शरीरम यशो अवन्यम चरकात् प्रजायः विग्रह दृष्टिदोष पुष्पांड परिहोम कर्म कर्षे भाग मारे ओम श्रीराम राम रामेति रमे रामे मनोरमे सहस्रनाम तत्तुल्यं राम नाम वरानुजे रामाय रामभद्राय रामचन्द्राय सीताय पतये नमः आ कಡೆ होगी ಈ ಕಡೆ सक्सेस बक्स कुंकुम शासन कಡೆ उदमानस्य गोष्पांड परिहोम कर्म ಆತನ್ರಿ ಆತನಕ ಅಲ್ಲ ಈ ಕಡೆಗೆ ತಡಿ ಅಲ್ಲ ಕರೆಕ್ಟ್ ಕೊಡ್ತಾನ ಕಳ್ಸ ಬೆಳಗ್ಗೆ ಎಷ್ಟು ಸೈಡ್ ನಿಂತ್ಕ ಇಲ್ಲೇ ಇದ್ರಾಗೆ ಮಾಡ್ತಿದ್ದೀರಾ ಕಳ್ಸ ಕೊಡ್ರಿ ಪೂಜೆ ಮಾಡಿ ಕಳ್ಸ ಕಾಯಿ ಐತಿ ಅಲ್ಲಿ ಹೆಣ್ಮಕ್ಳು ಎಷ್ಟು ಇದ್ರೆ ಕರೀರಿ कात्यायनाय बुद्धः कन्याकुमार देवे तन्नो प्रचोदयात् सकल
ಶಂಭು ಫಲಕಾರ ಭಕ್ಷಿತಂ ಉಮಾಕೃತಂ. ಹೌದಾ ಆಯ್ತಾನೆ ಎಲ್ಲಿಲ್ಲ ನೀವು ಒಟ್ಟಿಗೆ ಅದನ್ನ ನಾನು ಮಾಡಿದ್ದೆ, ನಾನು ಆಫ್ ಮಾಡಿದ್ದೆ, ಅದು ಯಾಕೆ ತುಂಗಾತೀರವಿರಾಜಂ ಭಜಮನ ತುಂಗಾತೀರವಿರಾಜಂ ರಾಘವ. ಶ್ರೀರಾಮದೂತ ಪರಮ ಪುನೀತ. ಇನ್ನೊಂದು ಕೊಡ್ತಾವ ಅದೇನು ಕಲಿತ ಅನ್ಸ್ಬಿಟ್ಟಂಗೆ ವಾಪಸ್ ಸರಿ ನನಗೆ ಅರ್ಥ ಮಾಡ್ಕೊಂಡ್ಬರತ್ತೆ ನಾನು ಅಲ್ಲಿಗೆ ತಗೊಂಡು ಅಷ್ಟು ತಗೊಂಡಿರ್ತಾರೆ ಅಷ್ಟು ತಗೊಂಡ್ರೆ ಮೊಸರು ತಗೊಂಡ ಮಿಕ್ಸ್ ಮಾಡಿ
ಕರುಣದ ಸ್ನೇಹ ಶ್ರೀ ಆಮೇಲೆ ಕಳ್ಸಕ್ಕೆ ಬಂದೆ ಕೈ ತೊಳ್ಕೊಂಡ್ರಿ ಹಗ್ಗ ಕಟ್ಕೋಬೇಕಾಯ್ತು ಒಂದು ಹಗ್ಗ ಕಟ್ಕೋಬೇಕಾಯ್ತು ಯಾಕಂದ್ರೆ ಎಣ್ಣೆ ಹಚ್ಚೈತೆ ಅದಕ್ಕೆ ಬಹಳ ಚೆನ್ನಾಗಿ ಹೇಳ್ಕೊಬೋದು. ಇನ್ನೊಬ್ರ ಯಾರು ಅದನ್ನ ಮೇಲೆ ಇಡಕ್ಕಾರ ಸ್ಟೋರಿ ಆಮೇಲೆ ಹಾಕ್ಬೋದಲ್ಲ. ಅಷ್ಟು ಪೊಸಿಷನ್ ನಿಂತ್ಕೊ ಆಮೇಲೆ ತಗೊಂಡು ಮತ್ತೆ ನೀನು ಈ ಕಡೆ ಬಾ, ಆಪೋಸಿಟ್ ಭಾವನ ಆಪೋಸಿಟ್ ಹುಷಾರಪ್ಪ. ಎದುರಿಗೆ ಹೋಗಿ ಎದುರಿಗೆ ఇప్పుడు ఆకురే వచ్చేదని ఇద్దరు